ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿರುವಂಥ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಸ್ಟಮರ್ ಸಪೋರ್ಟ್ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಇದು ಬಂದು ಫುಲ್ ಟೈಮ್ಗೆ ವರ್ಕ್ ಇರುತ್ತೆ, ಯಾವುದೇ ರೀತಿ ಪಾರ್ಟ್ ಟೈಮ್ ವರ್ಕ್ ಇಲ್ಲಿ ಇರೋದಿಲ್ಲ. ಜೊತೆಗೆ ಈ ಕೆಲಸಕ್ಕೆ ನಿಮಗೆ 50,000 60,000 ಪರ್ ಮಂತ್ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಹಾಗೆ ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀರಾ ಅಥವಾ ಡಿಗ್ರಿ ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ ಮಾಡಿದ್ದೀರಾ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ನಿಮ್ಗೆ ಏನಾದರೂ ಫ್ರೆಶರ್ ಆಗಿದ್ದು ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಬೆಸ್ಟ್ ಜಾಬ್ ಅಂತ ಹೇಳ್ತೀನಿ. ಇಲ್ಲಿ ಕಂಪ್ನಿಯ ಕಸ್ಟಮರ್ಸ್ಗೆ ಅವರ ಪ್ರಾಡಕ್ಟ್ಸಲ್ಲಿ ಏನಾದ್ರು ಡೌಟ್ ಇದ್ದರೆ ನಿಮಗೆ ಕಾಲ್ ಅಥವಾ ಈ ಚಾಟ್ ಮಾಡ್ತಾರೆ, ಅಂದರೆ ವಾಟ್ಸಪ್ ಮೆಸೇಜ್ ಮಾಡ್ತಾರೆ. ಅದಕ್ಕೆ ನೀವು ರೆಸ್ಪಾಂಡ್ ಮಾಡುವಂಥದ್ದು, ಆ ಪ್ರಾಡಕ್ಟಲ್ಲಿ ಇರುವಂಥ ಡೌಟ್ಸ್ನ ಕ್ಲಾರಿಫೈ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಏನೆಲ್ಲ ಕ್ವೆಶನ್ಸ್ ರೇಸ್ ಆಗ್ಬೋದು, ಏನು ಆನ್ಸರ್ ಮಾಡಬೇಕು ಅನ್ನೋದು ಕೂಡ ಕಂಪ್ನಿಯವರು ನಿಮಗೆ ಹೇಳ್ಕೊಟ್ಟಿರ್ತಾರೆ. ಜಸ್ಟ್ ಅದೇ ರೀತಿ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಅದಕ್ಕೆ ನಿಮಗೆ 50,000 ಪರ್ ಮಂತ್ ಸ್ಯಾಲ್ರಿನ ಕೊಡ್ತಾ ಇದ್ದಾರೆ. ಸೊ ಬೆಸ್ಟ್ ಸಿಂಪಲ್ ಕೆಲಸ ಅಂತ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈನ ಮಾಡೋದು, ಕಂಪ್ನಿಯವ್ರು ಏನೆಲ್ಲ ನೀಡ್ ಇದೆ ಅಂತ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಈಗ ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ನ ಶೇರ್ ಮಾಡಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ನಾನಿಲ್ಲಿ ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಫ್ರೆಷರ್ಸ್ ವೆಲ್ಕಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಫ್ರೆಷರ್ಸ್ ಇದ್ದರೆ, ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಮತ್ತೆ 0 to 5 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಸ್ಯಾಲ್ರಿ ನೋಡಿದ್ರೆ 3 to 8 lakhs ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ನೀವು ಅರೌಂಡ್ 8 lakhs ಅಂತಾನೆ ತೊಗೊಂಡ್ರು ನಿಮಗೆ 66,600 ಸಮಥಿಂಗ್ ಸ್ಯಾಲ್ರಿ ಬರುತ್ತೆ ಪರ್ ಮಂತ್. ಇಲ್ಲ ಅರೌಂಡ್ ನೀವು 6 lakhs 7 lakhs ಅಂತಾನೆ ತೊಗೊಂಡ್ರೆ 50,000 to 55,000 ನಿಮಗೆ ಸ್ಯಾಲ್ರಿ ಬರುತ್ತೆ. ಸೊ ಇದು ಫ್ರೆಷರ್ಸ್ಗೆ ಮಾಡ್ತಾ ಇರೋವಂಥದ್ದು. ಲೈಕ್ ಫ್ರೆಷರ್ಸ್ಗೆ ಸ್ಟಾರ್ಟಿಂಗ್ ಏನಿಲ್ಲ ಅಂದರೂ 4 lakh 5 lakh ಪರ್ ಆ್ಯನಮ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಏನು ಇಲ್ಲ, ಫ್ರೆಷರ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೂ ಕೂಡ ನಿಮಗೆ 55,000 ಅಥವಾ 50,000 ಆದರೂ ಸ್ಯಾಲ್ರಿ ಪರ್ ಮಂತ್ ನಿಮಗೆ ಸಿಗುತ್ತೆ. ಕೆಲಸ ಕೂಡ ಅಷ್ಟೇ ಸಿಂಪಲ್ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ಕೂಡ ಎಷ್ಟು ಸಿಂಪಲ್ ಆಗಿದೆ ಅಂತ. ಜೊತೆಗೆ ಇಲ್ಲಿ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ 5 days ಆಗೋ ಅಷ್ಟೇ ಇದನ್ನ ಪೋಸ್ಟ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಜಾಬ್ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಲೈಕ್ ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ಅರ್ಜೆಂಟ್ಲಿ ಲುಕಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅರ್ಜೆಂಟ್ ಆಗಿ ವರ್ಕರ್ಸ್ ಬೇಕಾಗಿದ್ದಾರೆ ಕಸ್ಟಮರ್ ಸಪೋರ್ಟ್ ರೋಲ್ಗೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ತಿದ್ದಾಗೆ ಅವರು ಚೆಕ್ ಮಾಡಿ ನೀವು ಎಲಿಜಿಬಲ್ ಇದ್ದೀರಾ ಅನ್ಸಿದ್ರೆ ಇಂಟರ್ವ್ಯೂ ತಗೊಳೋ ಹಾಗಿದ್ರೆ ಇಂಟರ್ವ್ಯೂ ತಗೊಂಡು ನಿಮ್ಮನ್ನ ಇಲ್ಲಿ ಹೈರಿಂಗ್ನ ಮಾಡ್ತಾರೆ. ಬೇಗ ನಿಮ್ಮನ್ನ ತುಂಬಾ ದಿನ ಕಾಯಿಸೋದಿಲ್ಲ. ಇಲ್ಲಿ ನೀವು ನೋಡಿದ್ರೆ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ರೋಲ್ ಬಂದು ಕಸ್ಟಮರ್ ಸರ್ವಿಸ್ ಆಗಿರುತ್ತೆ. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ಏನು ಕೆಲಸ ಮಾಡಬೇಕಂದ್ರೆ ಬರೀ 3 ಸ್ಟೆಪ್ಸ್ನ ಮಾಡಬೇಕಾಗಿರುತ್ತೆ. ಏನು ಅಂದರೆ ಜಸ್ಟ್ ಹ್ಯಾಂಡಲ್ ಕಸ್ಟಮರ್ಸ್ ಎಂಕ್ವೈರಿ ಆ್ಯಂಡ್ ಕಂಪ್ಲೇಂಟ್ಸ್ ವರ್ಸಸ್ ಫೋನ್, ಇಮೇಲ್ ಆ್ಯಂಡ್ ಚಾಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ಸ್ ಎಂಕ್ವೈರಿ ಮಾಡ್ತಾರಲ್ವಾ, ಅವರ ಪ್ರಾಡಕ್ಟ್ ಬಗ್ಗೆ ಅವ್ರಿಗೇನಾದ್ರು ಡೌಟ್ ಇತ್ತು ಅಥವಾ ಪ್ರಾಡಕ್ಟಲ್ಲಿ ಅವ್ರಿಗೇನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ಎಂಕ್ವೈರಿ ಮಾಡೋದಕ್ಕೆ ಕಾಲ್ ಮಾಡ್ತಾರೆ, ಅಥವಾ ಕಂಪ್ಲೇಂಟ್ ಮಾಡೋದಕ್ಕೆ ಕಾಲ್ ಮಾಡ್ತಾರೆ, ಅಥವಾ ಇಮೇಲ್ ಮಾಡಿರ್ತಾರೆ, ಅಥವಾ ಚಾಟ್ ಮಾಡ್ತಾರೆ, ವಾಟ್ಸಪ್ ಆ ರೀತಿ ಚಾಟ್ ಮಾಡ್ತಾರೆ. ಅದನ್ನು ನೀವು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಫೋನ್ ಬಂದಾಗ ರಿಸೀವ್ ಮಾಡಿ ಕಸ್ಟಮರ್ಸ್ ಏನು ಪ್ರಾಬ್ಲಮ್ ಅನ್ನೋದು ಕೇಳಿ ನೀವು ಅಲ್ಲಿ ಸೊಲ್ಯೂಷನ್ ಕೊಡಬೇಕಾಗಿರುತ್ತೆ. ಇಮೇಲ್ಗೆ ಆನ್ಸರ್ಸ್ ಕೊಡಬೇಕಾಗಿರುತ್ತೆ. ಲೈಕ್ ಚಾಟಲ್ಲಿ ನೀವು ಅದಕ್ಕೆ ರಿಪ್ಲೈ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ಕಸ್ಟಮರ್ಸ್ ಆಲ್ರೆಡಿ ಅವ್ರಿಗೇನಾದ್ರು ಎಂಕ್ವೈರಿ ಇದೆ ಅಥವಾ ಕಂಪ್ಲೇಂಟ್ ಇದೆ ಅಂದರೆ ಕಾಲ್ ಮಾಡಿರ್ತಾರಲ್ವಾ, ಅವರ ಪ್ರಾಡಕ್ಟ್ ಅಥವಾ ಅವ್ರಿಗೆ ಯಾವ ಕಂಪ್ಲೇಂಟ್ ಮೇಲೆ ಕಾಲ್ ಮಾಡಿರ್ತಾರೆ ಅದು ಕರೆಕ್ಟಾಗಿ ಪ್ರಾಡಕ್ಟ್ ಸರ್ವಿಸ್ಗಳನ್ನ ನೀವು ಕೊಡಬೇಕಾಗಿರುತ್ತೆ, ಇನ್ಫಾರ್ಮೇಷನ್ಸ್ನ. ಹಾಗೆ ಇಲ್ಲಿ ಎನ್ಶೂರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಪ್ರೊವೈಡ್ ಪರ್ಫಾರ್ಮೆನ್ಸ್ ಸಪೋರ್ಟ್ಸ್ ಅಂತ ಕೊಡಿ. ಸೊ ಇಲ್ಲಿ ಕಸ್ಟಮರ್ ಸ್ಯಾಟಿಸ್ಫೈ ಆಗೋ ಹಾಗೆ ಅವರ ಪ್ರಾಬ್ಲಮ್ ರಿಲೇಟೆಡ್ ಆನ್ಸರ್ಸ್ನ ಕೊಟ್ಟು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿರುತ್ತೆ. ಅಷ್ಟೇ ನಿಮ್ಮ ಕೆಲಸ, ಇನ್ನೇನು ಇರಲ್ಲ. ನೀವು ಸರ್ಚ್ ಮಾಡಬೇಕು, ಪೋಸ್ಟ್ ಮಾಡಬೇಕು, ಚೆಕ್ ಮಾಡಬೇಕು ಅನ್ನೋದು ಏನೂ ಇಲ್ಲ, ಅಪ್ಡೇಟ್ ಮಾಡಬೇಕು ಅನ್ನೋದು ಏನೂ ಇರೋದಿಲ್ಲ.
ನಿಮಗೆ ಕಸ್ಟಮರ್ಸ್ ಕಾಲ್ ಮಾಡಿದಾಗ ಅಥವಾ ಇಮೇಲ್ ಚಾಟ್ ಮಾಡಿದಾಗ ಅದನ್ನ ರಿಸೀವ್ ಮಾಡಿ ಕಾಲ್ನ. ಏನು ಪ್ರಾಬ್ಲಮ್ ಕೇಳಿ ಅದಕ್ಕೆ ಸೊಲ್ಯೂಷನ್ ಕೊಟ್ಟರೆ ಮುಗೀತು. ಏನು ಕ್ವೆಶನ್ಸ್ ಎಲ್ಲ ಬರ್ಬೋದು, ಅದಕ್ಕೆ ನೀವು ಏನು ಆನ್ಸರ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಕಂಪ್ನಿಯವರು ಟ್ರೈನಿಂಗ್ ಕೊಡ್ತಾರೆ. ಏನೆಲ್ಲ ಕ್ವೆಶನ್ಸ್ ಅವರು ಕಸ್ಟಮರ್ಸ್ ರೇಸ್ ಮಾಡ್ತಾರೆ, ಅವರ ಪ್ರಾಡಕ್ಟ್ಸ್ ಏನು, ಅದ್ರ ಯೂಸಸ್ ಏನು ಎಲ್ಲಾನು ನಿಮ್ಗೆ ಹೇಳ್ಕೊಡ್ತಾರೆ. ಅಲ್ಲಿರೋ ಅಂಥದ್ದನ್ನ ಅವ್ರು ಹೇಳ್ಕೊಟ್ಟಿದ್ದನ್ನ ನೀವು ಹೇಳಬೇಕಾಗಿರುತ್ತೆ ಅಷ್ಟೇ. ಇನ್ನು ಇಲ್ಲಿ ರೋಲ್ ನೋಡಿದ್ರೆ ಕಸ್ಟಮರ್ ಸರ್ವಿಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಂಡಸ್ಟ್ರಿ ಟೈಪ್ ನೋಡಿದ್ರೆ ಮ್ಯಾನೇಜ್ಮೆಂಟ್ ಅಂತ ಇದೆ. ಡಿಪಾರ್ಟ್ಮೆಂಟ್ ಬಂದು ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪರೇಟರ್ ಆಗಿರುತ್ತೆ. ಇನ್ನು ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಕಂಪ್ಲೀಟ್ಲಿ ಫುಲ್ ಟೈಮ್ ಆಗಿರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಯಾವುದೇ ರೀತಿ ಪಾರ್ಟ್ ಟೈಮ್ ವರ್ಕ್ ಅಲ್ಲ, ನಾನು ನಿಮ್ಗೆ ಆಲ್ರೆಡಿ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಇನ್ನು ರೋಲ್ ನೋಡಿದ್ರೆ ಅದೇ ಸೇಮ್ ಇರುತ್ತೆ, ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪರೇಟರ್ ಆರ್ ಅದರ್ಸ್ ಆಗಿರುತ್ತೆ. ಇನ್ನು ನೀವು ಏನು ಎಜುಕೇಷನ್ಸ್ ಮಾಡಿರ್ಬೇಕಂದ್ರೆ ಇಲ್ಲಿ ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು PUC ಮಾಡ್ಕೊಂಡಿದ್ದೀನಿ ಅಥವಾ ಡಿಗ್ರಿ ಏನು ಮಾಡ್ಕೊಂಡಿದ್ರು, PUC ಅಟ್ಲೀಸ್ಟ್ ಪಾಸ್ ಆಗಿದ್ದೀನಿ ನಾನು ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನಿಮಗೆ ಇಂಪಾರ್ಟೆಂಟ್ ಆಗಿ ತುಂಬ ಸ್ಕಿಲ್ಸ್ ಬೇಕು ಅನ್ನೋದೇನಿಲ್ಲ. ನಿಮ್ಗೆ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇದೆ, ಕಸ್ಟಮರ್ ಸಪೋರ್ಟ್ ಆಗಿ ವರ್ಕ್ ಮಾಡೋದಕ್ಕಾಗತ್ತೆ, ಕಸ್ಟಮರ್ಸ್ ರಿಲೇಶನ್ಶಿಪ್ ಅಲ್ಲಿ ಮಾಡ್ತೀನಿ, ಸಪೋರ್ಟ್ ಅಲ್ಲಿ ಮಾಡ್ತೀನಿ ಅಂದ್ರೆ, ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂದ್ರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಸಿಂಪಲ್ ಆಗಿರುವಂತ ಕೆಲಸ, ಯಾವುದೇ ರೀತಿ ಟ್ರಿಕ್ಕಿ ಇಲ್ಲ, ಕಷ್ಟ ಇಲ್ಲ, ಯಾವುದೇ ರೀತಿ ಟಾರ್ಗೆಟ್ಸ್ ಇಲ್ಲ, ನಿಮ್ಗೆ ಈಸಿ ಆಗಿರುವಂತ ಕೆಲಸ. ಸೊ ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಸಿಂಪಲ್ ಆಗಿ ಹೇಳೋಕೆ ಏನು ಇರೋದಿಲ್ಲ, ಜಸ್ಟ್ ಕಸ್ಟಮರ್ಸ್ ಕಾಲ್ ಮಾಡೋದನ್ನ ಆನ್ಸರ್ ಮಾಡಿ ಅವ್ರಿಗಿರುವಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಕೊಡುವಂಥ ನಿಮ್ಮ ಕೆಲಸ ಆಗಿರುತ್ತೆ. ಈ ಕೆಲಸಕ್ಕೆ ನಿಮಗೆ ಸ್ಟಾರ್ಟಿಂಗ್ 50ಇಂದ 60,000ವರೆಗೂ ಸ್ಯಾಲ್ರಿನ ಅವರು ಪ್ರೊವೈಡ್ನ ಮಾಡ್ತಾರೆ. ಫ್ರೆಶರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ನೀವು ಜಸ್ಟ್ PUC ಪಾಸ್ ಆಗಿದ್ದೀನಿ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮ್ಗೆ ಯಾವುದೇ ರೀತಿಯಾದಂಥ ಫೀಸ್, ಇನ್ವೆಸ್ಟ್ಮೆಂಟ್, ರಿಜಿಸ್ಟ್ರೇಷನ್ಸ್ ಏನು ಕೂಡ ಇರೋದಿಲ್ಲ. ನೀವೇನು ಕೂಡ ಅಮೌಂಟ್ ಪೇ ಮಾಡೋ ನೆಸೆಸಿಟಿ ಇರೋದಿಲ್ಲ. ಓಕೆನಾ? ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಶನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಒಂದು ನಿಮಿಷ, ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ನೀವು ನೋಡಿದಾಗೆ ನಾನು ಇಲ್ಲಿ ಡಬಲ್ಸ್ ಅಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಕೆ ಅದು ಈ ರೀತಿ ತೋರಿಸ್ತಿದೆ. ದಿಸ್ ಕಂಪ್ನಿ ಡಸ್ ನಾಟ್ ರಿಕ್ವೈರ್ ಯು ಟು ಅಪ್ಲೈ ಅಗೇನ್ ಆಸ್ ಯು ಹ್ಯಾವ್ ಪ್ರೀವಿಯಸ್ಲಿ ಅಪ್ಲೈ ಟು ದಿಸ್ ಜಾಬ್ ಅಂತ. ಸೊ ನೀವು ಅಪ್ಲೈ ಮಾಡಿದಾಗ ಈ ರೀತಿ ಬರೋದಿಲ್ಲ, ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತಾನೆ ಬರುತ್ತೆ. ಸೊ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ಅಲ್ಲಿ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಅದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ನೋಡಿ ಇಲ್ಲಿ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ಇವಾಗ ಬಂತಲ್ವಾ, ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಇಮೇಲ್ ನಂಬರ್ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಥವಾ ನಿಮ್ಮ ಇಮೇಲ್ಗೆ ಕಂಪ್ನಿ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಮಾಡ್ತಾರೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ, ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ನ ಮಾಡಿ. ಯಾರಿಗೆ ಈ ವಿಡಿಯೋ ನೀಡಿದೆ ಅನ್ಸುತ್ತೆ ಅವ್ರಿಗೆ ಮಿಸ್ ಮಾಡದೆ ಶೇರ್ನ ಮಾಡಿ ಅಂತ ಹೇಳ್ತೀನಿ. ಜೊತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ ಅಂತ. ಜೊತೆಗೆ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.